ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇಂಡಿಯಾದಿಂದ ಐರ್ಲೆಂಡಿಗೆ ಹೋಗ್ತಾ ಇದೀವಿ. ತುಂಬಾ ಬೇಜಾರು, ಯಾಕಂದ್ರೆ ಆಲ್ರೆಡಿ 1 ವರ್ಷ ಇಂಡಿಯಾದಲ್ಲಿತ್ತು. ಮತ್ತೆ ವಾಪಸ್ ಐರ್ಲೆಂಡ್ ಹೋಗ್ಬೇಕಂದ್ರೆ ಏನೋ ಒಂಥರ ಬೇಜಾರು. ಏನು ಮಾಡೋಕ್ಕಾಗಲ್ಲ. ನಾವು ಜಾಬಿಗೋಸ್ಕರ ಅಬ್ರಾಡಿಗೆ ಹೋಗಿದ್ದೀವಿ. ಈಗ ಅಲ್ಲಿಗೆ ಹೋಗ್ಲೇಬೇಕಾಗಿದೆ. ಅಲ್ಲಿಗೆ ಹೋಗಿ ಮತ್ತೆ ನಮ್ಮ ಲೈಫ್ನ ಕಂಟಿನ್ಯೂ ಮಾಡಲೇಬೇಕು. ಗುಡ್ ಬೈಸ್ ಆರ್ ರಿಯಲಿ ರಿಯಲಿ ವೆರಿ ಹಾರ್ಡ್, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಮೂವ್ ಆನ್ ಅಲ್ವಾ. ಮನೆಗೆಲ್ಲ ಬಾಯ್ ಬಾಯ್ ಹೇಳಿ ಮತ್ತೆ ನಾವು ಏರ್ಪೋರ್ಟ್ ಕಡೆ ಹೊರಟ್ವಿ. ನೈಟ್ ಫ್ಲೈಟ್ ಇತ್ತು ನಮ್ದು. ನೈಟ್ 10:30 ಫ್ಲೈಟ್ ಇತ್ತು. ಸೊ ನಾವು 4:30ಗೆನೆ ಹೊರಟು ಅಲ್ಲಿ ಬೇಗ ರೀಚ್ ಆದ್ವಿ. ಫ್ಲೈಟ್ ಅಲ್ಲೆಲ್ಲ ಹೇಗ್ ಮ್ಯಾನೇಜ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ, ಬಟ್ ಎವ್ರಿಥಿಂಗ್ ವೆಂಟ್ ಸ್ಮೂತ್. ಸೊ ವೆಲ್ಕಮ್ ಬ್ಯಾಕ್ ಟು ದಿಸ್ ವ್ಲಾಗ್. ಸೊ ಈ ವ್ಲಾಗ್ ಅಲ್ಲಿ ನಾವು ಐರ್ಲೆಂಡ್ಗೆ ಹೋಗ್ತಾ ಇರೋ ಜರ್ನಿನ ಕವರ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಒಂದ್ ಕಡೆ ರಾಜೀವ್ ನಮ್ಮನ್ನ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತೆ ನಮ್ಮ ಫ್ಯಾಮಿಲಿ ರಿಯೂನೈಟ್ ಆಗ್ತಾ ಇದೀವಿ ಅಂತ ಖುಷಿ. ಇನ್ನೊಂದ್ ಕಡೆ 1 ವರ್ಷದಿಂದ ಜೊತೆಲಿದ್ದು ಇಷ್ಟೆಲ್ಲ ಸಪೋರ್ಟ್ ಕೊಟ್ಟು ನನ್ನ ಫ್ಯಾಮಿಲಿನ ಮತ್ತೆ ಬಿಟ್ಟು ಹೋಗ್ತಾ ಇದ್ದೀನಿ ಐರ್ಲೆಂಡ್ಗೆ ವಾಪಸ್ ಅಂತ ಒಂದ್ ಸ್ವಲ್ಪ ಬೇಜಾರಾಗ್ತಾ ಇದೆ. ಒಂಥರ ಸಿಚುವೇಶನ್ ಇದು, ತುಂಬಾ ಕಷ್ಟದ ಸಿಚುವೇಶನ್ ಹೆಣ್ಮಕ್ಳಿಗೆ ಮದ್ವೆ ಆದ್ಮೇಲೆ. ಬಟ್ ಇದೆಲ್ಲ ಇದ್ದಿದ್ದೆ, ಹೋಗೋದು ಬರೋದು, ಏನೂ ಮಾಡೋಕ್ಕಾಗಲ್ಲ. ಲೈಫ್ ಹ್ಯಾಸ್ ಟು ಮೂವ್ ಆನ್ ಅಲ್ವಾ. ನಾವಿವಾಗ ಏರ್ಪೋರ್ಟ್ ಕಡೆ ಹೊರಟಿದ್ದೀವಿ. ಎಕ್ಸಾಕ್ಟ್ಲಿ 1 ಇಯರ್ ಹಿಂದೆ ಬಂದಿದ್ದು. ಆಸ್ ಅ ಫ್ಯಾಮಿಲಿ ಆಫ್ 4 ಇವಾಗ ರಿಟರ್ನ್ ಹೋಗ್ತಾ ಇದೀವಿ. ಡಬ್ಲಿನ್ಗೆ ಹೋಗ್ಲೇಬೇಕಾಗಿದೆ. ಸೊ ಬಾಯ್ ಮಾಡಿ ಹೊರಟ್ವಿ. ಮನ್ಸಿಗಂತೂ ತುಂಬಾ ಬೇಜಾರಾಗಿತ್ತು. ವಿಡಿಯೋ ಮಾಡ್ಕೊಳ್ಳೋ ಮೂಡಲ್ಲೇ ಇರಲಿಲ್ಲ. ಪ್ಲೀಸ್ ಬಿಯರ್ ವಿತ್ ದಿಸ್ ವಿಡಿಯೋ. ಲ್ಯಾಂಡ್ಸ್ಕೇಪ್ ಅಲ್ಲಿ ಮಾಡಿಲ್ಲ ನಾವು, ಹಾಗೆ ಸುಮ್ಮನೆ ಶಾರ್ಟ್ಸ್ ತರ ತಗೊಂಡ್ವಿ. ಅದನ್ನೇ ಒಂದು ಕಲೆಕ್ಟಿವ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಂಡ್ ವರ್ಗೂ ವಾಚ್ ಮಾಡಿ. ಈ ಸಲ ಎಕ್ಸ್ಟ್ರಾ ಲಗೇಜ್ ತುಂಬಾ ಆಗಿತ್ತು. ಬೇಬಿ ಸ್ಟಫ್ ಎಲ್ಲ ತಗೊಂಡು ಹೋಗ್ಬೇಕಾಗಿತ್ತಲ್ವಾ. ಬೇಬಿಗೆ ಸ್ವಲ್ಪ ಎಸೆನ್ಷಿಯಲ್ ಕ್ಲೋತಿಂಗ್ ಮತ್ತೆ ರಾಗಿ ಸರಿ ಹಿಟ್ಟು, ಅಮ್ಮ ಮಾಡ್ಕೊಟ್ಟಿದ್ದೆಲ್ಲ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಇಟ್ಕೊಂಡಿದ್ವಿ. ಯಾಕಂದ್ರೆ ಹೋಗಿದ ತಕ್ಷಣ ಅಲ್ಲಿ ಮಾಡ್ಕೊಳಕ್ ಆಗಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಈ ಕಡೆ ವೆದರ್, ಇಂಡಿಯಾ ವೆದರ್ ಬೇರೆ, ಐರ್ಲೆಂಡ್ ವೆದರ್ ಬೇರೆ. ಸೊ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಎಲ್ಲ ಮುಂಚೆನೆ ಸ್ವಲ್ಪ ಬೇಸಿಕ್ ಪ್ರಿಪರೇಷನ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೆ. ಪ್ಯಾಕಿಂಗ್ ವಿಡಿಯೋ ಎಲ್ಲ ಹಾಕಿಲ್ಲ ಇಲ್ಲಿ, ತುಂಬಾ ಬ್ಯುಸಿಲಿದ್ವಿ. ಸೊ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ. ಡೈರೆಕ್ಟ್ಲಿ ವಿ ಸ್ಟಾರ್ಟೆಡ್ ವಿತ್ ದಿ ಜರ್ನಿ ವಿಡಿಯೋ. ನಾವು ಏರ್ಪೋರ್ಟ್ ರೀಚ್ ಆಗಿದ ತಕ್ಷಣ ಲಗೇಜ್ನೆಲ್ಲ ಚೆಕ್ ಇನ್ ಮಾಡಿಸಿ ಸೆಕ್ಯೂರಿಟಿ ಚೆಕ್ಸ್ನ ಮುಗಿಸ್ಕೊಂಡು ಏರ್ಪೋರ್ಟ್ನ ಎಲೆಕ್ಟ್ರಿಕ್ ಕಾರ್ಟ್ ಅಲ್ಲಿ ಬೋರ್ಡಿಂಗ್ ಗೇಟ್ ಹತ್ರ ಹೋಗ್ತಾ ಇದೀವಿ. ಆದ್ಯಂತ ಅಷ್ಟೊತ್ತಾಗ್ಲೇ ಎದ್ಬಿಟ್ಟು ಸುತ್ತಮುತ್ತ ನೋಡ್ತಾ ಇದ್ದಾನೆ ಏನಿದು ಅಂತ. ಆದ್ಯಂತಿಗೆ 10th months ಆಗಿತ್ತು. ಸೊ ಬೇಬಿ ಜೊತೆ ಟ್ರಾವೆಲ್ ಮಾಡೋದಕ್ಕೆ ಸ್ವಲ್ಪ ಆಂಗ್ಸೈಟಿನ ಇತ್ತು. ಯಾಕಂದ್ರೆ ಹೇಗೆ ಕೋಆಪರೇಟ್ ಮಾಡ್ತಾನೋ ಇಲ್ವೋ, ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ಸ್ವಲ್ಪ ಆಂಗ್ಸೈಟಿ ಇತ್ತು. ಬೇಗ ಹೊರಟ್ವಿ ನಾವು. ಬೇಗ ಹೊರಟ್ಬಿಟ್ಟು ರೀಚ್ ಆಗಿ ಫಸ್ಟ್ ಆದ್ಯಂತಿಗೆ ಊಟ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಫ್ಲೈಟ್ ಹತ್ತಕ್ಕೂ ಬೋರ್ಡ್ ಆಗೋಕ್ಕೂ ಮುಂಚೆನೆ ಊಟ ಮಾಡಿಸ್ಕೊಂಡೆ. ಬೋರ್ಡಿಂಗಿಗೆ ಬಂದಿದ್ದೀವಿ. 10 ನಿಮಿಷ ಇದೆ ಬೋರ್ಡಿಂಗ್. ಎಲ್ಲಿದ್ದಾರೆ ಡುಂಡು? ಫಸ್ಟ್ ಟೈಮ್ ಫ್ಲೈಟ್ ನಲ್ಲಿ ಆದ್ಯಂತ್ ಎಲ್ಲಿ ಕೂತಿದ್ದಾರೆ? ಆದ್ಯಂತ್ So, can I have your part of the seat? Yes, please. The long one. The long one is okay. So, you put this list to start. ನಾವು ನಮ್ಮ ಮಗು ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಿದ್ರಿಂದ ನಾನು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಬಲ್ಕ್ ಹೆಡ್ ರಿಕ್ಲೈನರ್ ಸೀಟ್ನ ಸೆಲೆಕ್ಟ್ ಮಾಡಿದೆ. ಇದು ವೆರಿ ಫಸ್ಟ್ ಫ್ರಂಟ್ ರೋಲ್ ಇರುತ್ತೆ. ಇಲ್ಲಿ ನಮಗೆ ಬ್ಯಾಸ್ನೆಟ್ ಕೊಡ್ತಾರಾ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಬುಕ್ ಮಾಡಿದೆ. ಇಲ್ಲಿ ಯಾಕಂದರೆ ತುಂಬ ಲೆಗ್ ರೂಮ್ ಅವೈಲೇಬಲ್ ಇರುತ್ತೆ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ನಮಗೆ ಫ್ಲೈಟಲ್ಲಿ ಬೋರ್ಡ್ ಆಗಿದ ತಕ್ಷಣನೇ ಕ್ಯಾಬಿನ್ ಕ್ರ್ಯೂ ಬಂದುಬಿಟ್ಟು ಬ್ಯಾಸಿನೆಟ್ ಎಲ್ಲ ಫಿಕ್ಸ್ ಮಾಡಿ ಅವರೇನೆ ಇದನ್ನು ಹೇಗೆಲ್ಲ ಯೂಸ್ ಮಾಡಬೇಕು ಅಂತ ಇನ್ಸ್ಟ್ರಕ್ಟ್ ಮಾಡಿದ್ರು. ಆಮೇಲೆ ಟರ್ಬುಲೆನ್ಸ್ ಬಂದಾಗ ಮಗುನ ನೀವು ಎತ್ಕೊಂಡ್ಬಿಟ್ಟು ಲ್ಯಾಪ್ ಮೇಲೆ ಇಟ್ಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಫ್ಲೈಟಲ್ಲಿ ಯೂಶಲಿ ಟ್ರಾವೆಲ್ ಮಾಡ್ತಾ ಇರೋರಿಗೆ ಈ ಇನ್ಫಾರ್ಮೇಶನ್ ಗೊತ್ತಿರುತ್ತೆ, ಬಟ್ ಫಸ್ಟ್ ಟೈಮ್ ಯಾರಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ ಅವ್ರ ಬೇಬಿ ಜೊತೆ ಈ ಒಂದು ಪೀಸ್ ಆಫ್ ಇನ್ಫಾರ್ಮೇಶನ್ ಹೆಲ್ಪ್ ಆಗಲಿ ಅಂತ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. Like a bird inside a tree, you are as safe as you can be, wrapped up in a blanket warm, far away from any storm. Snuggle
go close and shut your eyes while the moon begins to rise. In your bed so soft and deep, it is time to go to sleep. ಇದು ಹಾಕ್ಬೇಕಂತ ಇದು ಸೈಡ್ ಇದ್ದು ಸೈಡ್ ಇಂದ ಅದ್ರ ಮೇಲೆ ಮಲಗಿಸಿದ್ಯಾ ಇದು ಸೈಡ್ ಇಂದ ಹಾಕ್ಬೇಕು ಅವ್ನು ಮಲಗಿದಾಗ ಜಿಪ್ ಹಾಕ್ಬೇಕು ಕೊಡಿ ಅದು ಜಿಪ್ ಮಾಡಿ ಗುಡ್ ನೈಟ್ ಉಂಡು ಹಿಂಗೆ ಜಿಪ್ ಇದು ಅಲ್ಲೆಲ್ಲ ಕ್ಯಾಬಿನ್ ಕ್ರೂಗಳು ಇದು ಕೊಡ್ತಾ ಇದಾರೆ ಊಟ ಬೇಬಿಗೆಲ್ಲ ನಮ್ ಬೇಬಿ ಕೊಟ್ಟಿದ್ದಾರೆ ಪಿಯರ್ ಪೀಚ್ ಬನಾನಾ ಪ್ಯೂರಿ ಸ್ವಲ್ಪ ಕೋಲ್ಡ್ ಇದೆ ಸೂಪರ್ ಆಯ್ತಲ್ಲ ಸೂಪರ್ ಕೂಲ್ ಓಕೆ ಬಿ ಹಲೋ ಗುಡ್ ಮಾರ್ನಿಂಗ್ ಹಾಯ್ ಈಗ ಟುವರ್ಡ್ಸ್ ಡಬ್ಲಿನ್ ಹೋಗ್ತಾ ಇದೀವಿ ಇವಾಗ ಬೀನ್ ಸೀಟ್ ಕೊಟ್ಟಿದ್ದಾರೆ ನೋಡಿ ಬೀಲಿ ಬ್ರೇಕ್ಫಾಸ್ಟ್ ಇಡ್ಲಿ ಒಂದು ಸ್ಮಾಲ್ ವಡಾ ಆದ್ಯಂತಿಗೆ ಪ್ಯೂರಿ ತಿನ್ಬೇಕು ಅರಿ ನೋಡಲಿ ನೋಡೋನು ಎದ್ಬಿಟ್ಟಿದ್ದಾನೆ ಬೇಗ ಎದ್ಬಿಟ್ಟು ಏನ್ ಮಾಡ್ತಿದ್ದಾನೆ ನೋಡೋದು ಜರ್ನಿ ಅಂತೂ ತುಂಬ ಸ್ಮೂತ್ ಆಗಿತ್ತು ಕ್ಯಾಬಿನ್ ಕ್ರೂ ತುಂಬ ಸಪೋರ್ಟಿವ್ ಆಗಿದ್ರು ಯಾವುದೇ ಆಂಗ್ಸೈಟಿ ಇಲ್ಲದೆ ಆರಾಮಾಗಿ ನಾವು ಡಬ್ಲಿನ್ ರೀಚ್ ಆದ್ವಿ ಹೋಗ್ತಾ ಹೋಗ್ತಾ ಡಬ್ಲಿನ್ ಬಂದೇ ಬಿಡ್ತು ಎಷ್ಟು ಬೇಗ ಬಂತು ಅಂದರೆ ಗೊತ್ತೇ ಆಗಲಿಲ್ಲ ನಾವು ಜರ್ನಿ ಮಾಡಿದ್ವಿ ಅಂತ ನಮ್ಮ ಆದ್ಯಂತ ಫಸ್ಟ್ ಟೈಮ್ ಫ್ಲೈಟಲ್ಲಿ ಜರ್ನಿ ಮಾಡ್ತಾ ಇದ್ದಿದ್ದರಿಂದ ಇವರು ಎತಿಹಾದ್ ಏರ್ವೇಸಿಂದ ಟ್ರಾವೆಲ್ ಸರ್ಟಿಫಿಕೇಟ್ ಕೊಟ್ಟರು ತುಂಬ ಖುಷಿ ಆಯಿತು ಇದೊಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಎಲ್ಲ ಇಳಿಬೇಕಾದ್ರೆ ಡಬ್ಲಿನಲ್ಲಿ ಇಳಿಬೇಕಾದ್ರೆ ನಾವು ಒಂದು ಶಾರ್ಟ್ ವಿಡಿಯೋ ಮಾಡ್ಕೊಂಡ್ವಿ ಇಟ್ಸ್ ಅ ಲೈಫ್ ಟೈಮ್ ಮೆಮೊರಿ ನಮ್ಮ ಆದ್ಯಂತಕ್ಕೂ ಮತ್ತು ನಮಗೂ ಇದನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ Captain. Adyant, can you see here? ನೀನು ಬಾ ಮಮತಾ ಅಲ್ಲೇ ಹಾಕಿದ್ದೀನಿ ಅಲ್ಲಿ ನಿಂತ್ಕೊ ನೀನ್ ಕಾಣಿಸ್ತಿಲ್ಲ ಮಮತಾ ಇಲ್ಲಿ ಆದ್ಯಂತ್
ಸೊ ಫೈನಲಿ ನಾವು ಡಬ್ಲಿನ್ ಏರ್ಪೋರ್ಟ್ ರೀಚ್ ಆಗಿ ನಮ್ಮ ಲಗೇಜ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಇದ್ದಿದ್ದ ಅಪಾರ್ಟ್ಮೆಂಟ್ ಮನೆಗೆ ಬಂದ್ವಿ. ಮಾರ್ನಿಂಗ್ 8 o'clock ಆಗಿತ್ತು. ಬಂದುಬಿಟ್ಟು ಪಾಪ ರಾಜೀವೇ ಎಲ್ಲ ಲಗೇಜ್ ಹ್ಯಾಂಡ್ಲ್ ಮಾಡಿದ್ರು. ನಾನು ಬೇಬಿ ಮತ್ತು ಅಭಿರಾಮ್ದು ರೆಸ್ಪಾನ್ಸಿಬಿಲಿಟಿ ನಂದಿತ್ತು. ಎಲ್ಲ ಲಗೇಜ್ನೆಲ್ಲ ಇಳಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಮಗು ಮನೆಗೆ ಬರ್ತಾ ಇರೋದು. ರಾಜೀವ್ಗೆ ತುಂಬ ಖುಷಿಯಾಗಿದೆ. ನಮ್ಮನ್ನು ರಿಸೀವ್ ಮಾಡ್ಕೊತಿದ್ದಾರೆ. ಒಂದು ಸಣ್ಣ ಆರತಿ ಅವರೇ ಮಾಡಿಬಿಟ್ಟು ನಮ್ಮನ್ನು ರಿಸೀವ್ ಮಾಡಿಕೊಂಡ್ರು. ನೋಡಿ, ಹೀಗಿತ್ತು ನಮ್ಮ ಇಂಡಿಯಾ ಟು ಐರ್ಲೆಂಡ್ ಜರ್ನಿ. ಹೋಪ್ ಯು ಲೈಕ್ಡ್ ದಿಸ್ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಮರ ಡೈರೀಸ್ ಚಾನಲ್ಗೆ.